ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಆ್ಯಂಟಿ ಗ್ರೇ ಹೇರ್ ಆಯಿಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾರು ಟೀನೇಜಲ್ಲಿ ಗ್ರೇ ಹೇರ್ನ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಮನೆಮದ್ದು. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಗ್ರೇ ಹೇರ್ನ ಬ್ಲ್ಯಾಕ್ ಹೇರ್ ಆಗಿ ಟರ್ನ್ ಮಾಡ್ಕೋಬೋದು. ಇದು ಒಂದು ಸಣ್ಣ ಪ್ರಯತ್ನ, ಪ್ಲೀಸ್ ಟ್ರೈ ಮಾಡಿ. ಇದಕ್ಕೆ ರೋಸ್ಮೆರಿ ಬೇಕು, ಶಂಕು ಹೂ ಬೇಕು, ಆಮೇಲೆ ರೋಸ್ ಪೆಟಲ್ಸ್ ಬೇಕು, ಆಮೇಲೆ ನಿಮಗೆ ಬೆಟ್ಟದ ಬೇಕು, ದಾಸವಾಳದ ಎಲೆ ಮತ್ತು ಹೂ ಬೇಕು, ಆಲೋವೆರಾ, ಆಮೇಲೆ ಮದರಂಗಿ, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ದೇಹಕ್ಕೆ ಕೂಡ, ಕರ್ಬೇವಿನ ಸೊಪ್ಪು, ಬೀಟ್ರೂಟು, ಆಮೇಲೆ ಬೇವಿನ ಸೊಪ್ಪು, ಇದು ಆ್ಯಂಟಿ ಡ್ಯಾಂಡ್ರಫ್ ಆಗಿ ಯೂಸ್ ಆಗುತ್ತೆ. ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ಮೆಂತೆಕಾಳು, ಇದು ಕಲೋಂಜಿ ಸೀಡ್ಸ್, ಟೀ ಸೊಪ್ಪು, ಆಮೇಲೆ ಲವಂಗ 7-8, ಆಮೇಲೆ ಇದು ಅಮಲ್ತಾಸ್ ಅಂತ. ಇದು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಅಮಲ್ತಾಸ್ ಅಂತ ಕೇಳಿದ್ರೆ ನಿಮಗೆ ಹೇಳ್ತಾರೆ. ಇದು ಒಳ್ಳೆ ಹೆಲ್ಪ್ಫುಲ್ ಔಷಧಿ. ನಿಮಗೆ ಗ್ರೇ ಹೇರ್ನ ಕಪ್ಪುಗೆ ಟರ್ನ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಇದಾದಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ಔಡ್ಲದ ಎಣ್ಣೆ. ಸೊ 200 ml ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 100 ml ಔಡ್ಲದ ಎಣ್ಣೆ. ಆಮೇಲೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟಾಗಿ ಹುರ್ಕೊಂಬಿಡೋಣ ಒಂದೊಂದಾಗಿ. ಫಸ್ಟಲ್ಲಿ ನಾನು ಹಾಕೋತಿದ್ದೀನಿ ಟೀ ಸೊಪ್ಪು, ಟೀ ಪೌಡರ್ನ ಚೆನ್ನಾಗಿ ಹುರ್ಕೋಬೇಕು ಕಪ್ಪಗಾಗೋ ಹಾಗೆ. ಇದಾದಮೇಲೆ ಹೊಗೆ ಬರೋ ಥರ ನಾವು ಸ್ವಲ್ಪ ಹುರ್ಕೋಬೇಕು, ಕಪ್ಪಗಾಗಬೇಕು. ಅದಾದಮೇಲೆ ಕಲೋಂಜಿ ಸೀಡ್ಸ್ನ ಹುರ್ಕೊಳ್ಳೋಣ. ಇದು ಸಹ ಕಪ್ಪಗಾಗಬೇಕು, ಹೊಗೆ ಬರಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಆ ಹೊತ್ತಿರೋ ಸ್ಮೆಲ್ ಬರಬೇಕು. ಇದಾದಮೇಲೆ 8 ಲವಂಗ ಹಾಕ್ಕೊಂಡು ಇದನ್ನು ಕೂಡ ಕಪ್ಪಗೆ ಹುರ್ಕೋಬೇಕು. ನಿಮ್ಗೆ ಆ ಸ್ಮೆಲ್ ಬರಬೇಕು, ಘಾಟ್ ಅಲ್ಲಿವರೆಗೂ ಹುರ್ಕೋಬೇಕು. ಸೊ ನನ್ನ ಕೈ ಸುಡ್ತಾ ಇದೆ ಅಂತ ನಾನು ಸ್ಪೂನ್ ಚೇಂಜ್ ಮಾಡ್ಕೊಂಡೆ, ದೊಡ್ಡ ಸ್ಪೂನ್ಗೆ ಹೋದೆ. ಆಮೇಲೆ ಮೆಂತೆ ಕಾಳು ಹಾಕ್ಕೋತಿದ್ದೀನಿ. ಇದನ್ನು ಸಹ ಕಪ್ಪಗೆ ಹುರ್ಕೋಬೇಕು, ಘಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಬೇಕಿದ್ರೆ ನೀವು ಫ್ಲ್ಯಾಕ್ ಸೀಡ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಅಗಸಿ ಅಂತ ಹೇಳ್ತಾರಲ್ಲ, ಅಗಸಿ ಕಾಳು ಅಂತ, ಅದನ್ನು ಹಾಕ್ಕೋಬೋದು. ಈಗ ನಾನು ಈರುಳ್ಳಿ ಸಿಪ್ಪೆ ಹುರ್ಕೊತಾ ಇದ್ದೀನಿ. ಇದು ಬೇಗ ಕಪ್ಪಗಾಗ್ಬಿಡುತ್ತೆ, ನಿಮಗೆ ತುಂಬ ಟೈಮ್ ತೊಗೊಳ್ಳಲ್ಲ. 1-2-3 ಸೆಕೆಂಡಲ್ಲಿ ಕಪ್ಪಗಾಗ್ಬಿಡುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಸೊ ಕಪ್ಪು ಬಣ್ಣ ಬರುತ್ತೆ. ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಂದೊಂದಾಗಿ. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹುರ್ಕೊಂಡ್ವಲ್ವ, ಈಗ ಒಂದೊಂದಾಗಿ ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿ ಮಾಡಿಕೊಂಡ್ರೆ ಬೇಗ ಸಣ್ಣಕ್ಕಾಗ್ಬಿಡುತ್ತೆ. ಅದೊಂದು ಅಡ್ವಾಂಟೇಜು. ಸ್ವಲ್ಪ ಬೆಚ್ಚಗಿರೋ ಅಷ್ಟರಲ್ಲೇ, ತುಂಬ ಬಿಸಿ ಅಲ್ಲ. ಈ ಅಮಲ್ತಾಸ್ನ ಕೂಡ ಇದರಲ್ಲಿ ಹಾಕ್ಕೋತೀನಿ. ಇದನ್ನು ಹುರ್ಕೊಂಡಿಲ್ಲ ಅಮಲ್ತಾಸ್ನ, ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೋಬೇಕು. ಲವಂಗ ಎಲ್ಲಾದರೂ ಹುರ್ಕೊಂಡ್ವಲ್ಲ, ಟೀ ಪೌಡರು, ಕಲೌಂಜಿ, ಬೇಕಿದ್ರೆ ನೀವು ಅಕ್ಕಿ ಕೂಡ ಹಾಕ್ಕೋಬೋದು, ಅದು ಕೂಡ ಒಂದು ಒಳ್ಳೆ ಇಂಗ್ರೀಡಿಯೆಂಟ್. ಇದೆಲ್ಲ ಸಣ್ಣಗೆ ಹುರ್ಕೋಬೇಕು. ಘಮ್ ಅಂತ ಇದೆ ಆ್ಯಕ್ಚುಲಿ. ಈ ಮೆಂತೆಕಾಳು ಹಾಕಿರೋದ್ರಿಂದ ತುಂಬ ಒಳ್ಳೆ ಘಮ ಬರ್ತಿದೆ. ಹೀಗೆ ವೆಟ್ಟೆಲ್ಲ ಇತ್ತಲ್ಲ ಇಂಗ್ರೀಡಿಯೆಂಟ್ಸು, ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬಿಡೋಣ. ಈ ದಾಸವಾಳದೆಲೆ, ಆಲೋವೆರಾ ಆದಮೇಲೆ ಮೆಹಂದಿ, ಅದಾದಮೇಲೆ ನುಗ್ಗೆ ಸೊಪ್ಪು ಆದಮೇಲೆ ಕರ್ಬೇವಿನ ಸೊಪ್ಪು, ರೋಸ್ಮೆರಿ ಕೂಡ ತುಂಬ ಒಳ್ಳೆಯದು ಹೇರ್ ಗ್ರೋತಿಗೆ. ಬೇವಿನ ಸೊಪ್ಪು, ಬೀಟ್ರೂಟ್ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಶಂಕು ಹೂವು, ಆಮೇಲೆ ಆಮ್ಲ, ಬೆಟ್ಟದಲ್ಲಿ, ಇದನ್ನೆಲ್ಲ ರೋಸ್ ಪೆಟಲ್ಸು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಬಾಣಲೆಗೆ, ಅಂದರೆ ಒಂದು ಎಣ್ಣೆ ಪಾತ್ರೆ ಇಟ್ಟು ಫಸ್ಟ್ ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ದಪ್ಪಗಿರೋ ಪಾತ್ರೆ ತೊಗೊಳ್ಳಿ. ನನಗೆ ಸಿಗಲಿಲ್ಲ, ನಾನು ತೆಳ್ಳಗಿರೋ ಪಾತ್ರೆ ತೊಗೊಂಡಿದ್ದೀನಿ. ನೀವು ಟ್ರೈ ಮಾಡಿ ದಪ್ಪಗೆ ತಳ ಇರೋಂಥ ಪಾತ್ರೆ ತೊಗೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕ್ಕೊತಿದ್ದೀನಿ ಇದರಲ್ಲಿ. ಚಳಿಗಾಲ ಇರೋದಕ್ಕೆ ಗಟ್ಟಿ ಆಗಿಬಿಟ್ಟಿದೆ ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ 200 ml ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, 100 ml ಅಷ್ಟು ಔಡ್ಲೆಣ್ಣೆ ತೊಗೊಂಡಿದ್ದೀನಿ. ಇದು ಒಂಥರ ನಮಗೆ ಏನು ಹೇಳ್ತಾರೆ, ಗಟ್ಟಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಬೇಕಾದಾಗ ನಮಗೆ ಎಷ್ಟು ಕೊಬ್ಬರಿ ಎಣ್ಣೆ ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆಯಲ್ಲಿ 1 ಟೀ ಸ್ಪೂನಷ್ಟು ಈ ಪೇಸ್ಟ್ನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಹಚ್ಕೊಳ್ಳೋಂಥದ್ದು.
ಈ ಹಸಿ ಪೇಸ್ಟು ನಾವು ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ, ಇಷ್ಟೊಂದು ನಮಗೆ ತಯಾರಿ ಬಾರಿ ಆಗಲ್ವಲ್ಲ. ಸೊ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು ಬೇಕಾದಾಗ ಮತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಹಚ್ಕೋಬೋದು. ಈಗ ರುಬ್ಕೊಂಡಿರೋ ಎಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಲೈಕ್ ದಾಸವಾಳದ ಎಲೆ, ಮೆಹಂದಿ, ನುಗ್ಗೆ ಸೊಪ್ಪು ಇದೆಲ್ಲ ಮಿಕ್ಸಿ ಮಾಡ್ಕೊಂಡ್ವಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋವರೆಗೂ ವೇಟ್ ಮಾಡಿ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವಲ್ಲ, ಅಮಲ್ತಾಸು, ಆಮೇಲೆ ನಮ್ಮ ಮೆಂತೆ ಕಾಳು, ಟೀ ಸೊಪ್ಪು, ಅದು ಲವಂಗ ಅದೆಲ್ಲ ಹುರಿದಿರೋದನ್ನು ಹಾಕ್ಕೋತಾ ಬರಬೇಕು. ಸ್ವಲ್ಪ ದಪ್ಪನೇ ಇರಬೇಕು ಇದು ಕನ್ಸಿಸ್ಟೆನ್ಸಿ. ಇದು ಆಗಿಬಿಡತ್ತೆ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಹಚ್ತಾ ಬಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಹೋಪ್ ಯು ಲೈಕ್ ದ ವಿಡಿಯೋ.